hello guys, welcome back to my channel Hima World. ಸೊ ಇವತ್ತಿನ ವಿಡಿಯೋ ಏನಂತ ಆಲ್ರೆಡಿ ನೀವು ತಮ್ಮನೇಲೆಲ್ಲ ನೋಡಿರ್ತೀರ. ಜಸ್ಟ್ ನಾನು ವರ್ಕ್ ಬ್ಲೌಸ್ ಕಲೆಕ್ಷನ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಸ್, ಈ ವಿಡಿಯೋ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ ನೇಮ್ ಬಂದು ಹಿಮಾ ವರ್ಲ್ಡ್ ಅಂತ. ಸೊ ನನ್ನ ಚಾನಲಲ್ಲಿ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಇದೆ, ಓಕೆನಾ? ಸೊ ನೀವು ಅದೆಲ್ಲ ನೋಡಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ ನನ್ನ ಕಂಟೆಂಟ್ಸ್ ಚೆನ್ನಾಗಿದೆ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಆ್ಯಂಡ್ ಇವಾಗ ಹೆಂಗೂ ನಾನು ವರ್ಕ್ ಬ್ಲೌಸ್ ಬಂದ್ಬಿಟ್ಟು ರೇಷ್ಮೆ ಸೀರೆ ತೋರಿಸ್ತಿರೋದು. ನಿಮಗೆ ನಾರ್ಮಲ್ ಡಿಸೈನರ್ ಲೈಕ್ ರೆಗ್ಯುಲರ್ ಆಗಿ ಪಾರ್ಟಿ ವೇರ್ ಆ ಥರ ಬ್ಲೌಸಸ್ ಕಲೆಕ್ಷನ್ ಬೇಕಿರೋ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ನಾನು ಅದನ್ನು ಮಾಡ್ತೀನಿ. ಸೊ ಆ್ಯಟ್ ಪ್ರೆಸೆಂಟ್ ನಾನು ನಂದೇನು ತೊಗೊಂಡಿಲ್ಲ, ಲೈಕ್ ನಮ್ಮ ಮಮ್ಮಿದು ನನ್ನ ಸಿಸ್ಟರ್ಗೆ ಮಾತ್ರ ತೊಗೊಂಡಿದ್ದೀನಿ, ಬಿಕಾಸ್ ನಾನು ಅವೆಲ್ಲ ಹುಡುಕಬೇಕು ಅಂತ. ನನ್ನ ಬ್ಲೌಸಸ್ನು ತೋರಿಸ್ಬೇಕಂತ ಇದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಅದನ್ನು ಮಾಡೋಣ. ಆ್ಯಂಡ್ ಇದಕ್ಕೆ ಮುಂಚೆ ಒಂದು ವಿಡಿಯೋ ಬಂದಿರುತ್ತೆ, ಲೈಕ್ ಪ್ರ್ಯಾಂಕ್ ಆನ್ ಮೈ ಮಾಮ್ ಅಂತ. ಚೆನ್ನಾಗಿತ್ತು, ಅದೂ ಚಿಕ್ಕದೇ ವಿಡಿಯೋ ಬಟ್ ಸ್ಟಿಲ್ ಸ್ವಲ್ಪ ಫನ್ನಿ ಆಗಿತ್ತು. ನೀವು ಅದನ್ನೇನಾದರೂ ನೋಡಿಲ್ಲ ಅಂದರೆ ಪ್ಲೀಸ್ ಟೇಕ್ ಅ ಮೊಮೆಂಟ್ ಆ್ಯಂಡ್ ವಾಚ್ ದಟ್ ಆಲ್ಸೋ. ಓಕೆ, ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಫಸ್ಟ್ ಇದು ಯಾವುದೋ ಗ್ರೀನ್ ಕಲರ್ ಸಿಕ್ತು. ಇದು ಬಂದು ಪೋಚಂಪಲ್ಲಿ ಸ್ಯಾರಿ ಅಂತಾರಲ್ಲ, ಆ ಪೋಚಂಪಲ್ಲಿ ಸ್ಯಾರಿದು ನಾವು ಹಾಕಿರೋದು ಡಿಸೈನ್ ಬಂದ್ಬಿಟ್ಟು ಲೈಕ್ ಮ್ಯಾಂಗೋದು ಬರುತ್ತಲ್ಲ ಆ ಥರ ವರ್ಕ್. ಸೊ ಇದೆಲ್ಲ ಹ್ಯಾಂಡ್ ವರ್ಕ್, ಮಿಷಿನ್ ವರ್ಕು ಇದೆ, ಅದು ತೋರಿಸ್ತೀನಿ. ಆ್ಯಂಡ್ ಹ್ಯಾಂಡ್ ವರ್ಕ್ಸ್ ಇದೆ, ಅದು ತೋರಿಸ್ತೀನಿ, ಓಕೆನಾ? ಇದೆಲ್ಲನೂ ಬಜೆಟಲ್ಲಿ ಆಗಿರೋದೆ. ಇದು ಮೇ ಬಿ 1.5ಗೆ ವಿತ್ ಸ್ಟಿಚಿಂಗು 1.5 or 2 ಅಷ್ಟೇ ಆಗಿರೋದು ಇದು, ಬಿಕಾಸ್ ಇದು ಲಾಸ್ಟ್ ಇಯರೇ ಮಾಡಿಸಿದ್ದು, ಸರಿಯಾಗಿ ನೆನಪಿಲ್ಲ. ಬಟ್ ಎಲ್ಲನೂ ಅಷ್ಟೇ, ಗ್ರ್ಯಾಂಡಾಗಿರೋದು ಮಾತ್ರ ಒಂದು 3. ಎನಿವೇ ನಾವು 4ಗಿಂತ ಜಾಸ್ತಿ ಯಾವುದೂ ಕೊಟ್ಟಿಲ್ಲ ಬಿಡಿ. ಸೊ ಇಲ್ಲಿರೋದೆಲ್ಲ ಅಂಡರ್ 4K ಅಲ್ಲೇ, 4ಗಿಂತ ಕಾಸ್ಟ್ಲಿ ನಮ್ಮ ಮಮ್ಮಿ ಹತ್ರ ಯಾವುದೂ ಇಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ, ಯಾವುದಾದ್ರೂ ಕಾಸ್ಟ್ಲಿದಿದ್ರೆ ತೋರಿಸ್ತೀನಿ. ಆ್ಯಂಡ್ ಡಿಸೈನ್ ನೋಡ್ಬೋದು ನೀವು, ಈ ಥರ ಕಾಣಿಸ್ತಿದೆ ಅಂದ್ಕೊತೀನಿ. ಇದು ಸ್ಯಾರಿಯಲ್ಲಿ ಪಿಂಕು ಗೋಲ್ಡ್ ಎಲ್ಲ ಬಂದಿರೋದಕ್ಕೆ, ಸೊ ಪಿಂಕ್ ಆ್ಯಂಡ್ ಗೋಲ್ಡಲ್ಲಿ ಮಾಡಿದ್ದಾರೆ. ಇಲ್ಲಿ ಗೋಲ್ಡ್ ಬೀಡ್ಸು ಕೂಡ ಹಾಕಿದ್ದಾರೆ. ಬಟ್ ನನ್ನ ಸಜೆಷನ್, ಆಬ್ವಿಯಸ್ಲಿ ಎಲ್ಲರೂ ಇದನ್ನು ಹಾಕೇ ಹಾಕ್ತಾರೆ, ಬಟ್ ಸಜೆಷನ್ ಅಂತಲ್ಲ, ಜಸ್ಟ್ ನಾನು ಒಪಿನಿಯನ್ ಹೇಳ್ತೀನಿ. ಇಲ್ಲೊಂದು ಲೈನ್ ಬರುತ್ತಲ್ಲ, ಇದು ಗೋಲ್ಡ್ ಕಲರ್ದು, ಇದನ್ನು ಹಾಕಿಸ್ಬೇಡಿ ಸೀರಿಯಸ್ಲಿ. ಒಂದು ಸೀರೆ ತಗ್ಲಕ್ಕೋತಾನೆ ಇರುತ್ತೆ, ಓಕೆನಾ? ಇನ್ನೊಂದು ಇದು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರುತ್ತೆ, ಲೈಕ್ ಗೋಲ್ಡ್ ಕಲರು, ಸ್ವಲ್ಪ ದಿನ ಆಗ್ತಿದ್ದಂಗೆ ಅದು ಮಾಮೂಲಿ ರಸ್ಟ್ ಕಲರ್ ಬರುತ್ತಲ್ಲ, ಅದು ಆಗೋಗ್ಬಿಡುತ್ತೆ, ಚೆನ್ನಾಗೇ ಇರಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಹೊಲ್ಸ್ಕೊಂಡಿರೋದಕ್ಕಷ್ಟೇ ಅದು ಹಾಕ್ಸಿದ್ದೀನಿ, ಆಮೇಲೆ ನನಗೆ ಗೊತ್ತಾಗಿ ನಾನು ಹಾಕ್ಸ್ಕೊಳೋದೇ ಇಲ್ಲ. ಆ್ಯಂಡ್ ನೋಡಿ, ಅಲ್ಲೇನೋ ಸ್ಟೋನ್ ಬಿದ್ದೋಯ್ತು ಅಂದರೆ ಅದ್ರದ್ದು 4 sides ಇರುತ್ತಲ್ಲ, ಅದು ಎದ್ದು ಚುಚ್ತಾ ಇರುತ್ತೆ. ಸೊ ನನಗೆ ಅದು ಇಷ್ಟ ಆಗಲ್ಲ. ಸೊ ಇದು ಫಸ್ಟ್ ಬ್ಲೌಸು. ನಿಮಗೆ ಗೊತ್ತೇ ಇರುತ್ತೆ ವರ್ಕ್ ಬ್ಲೌಸ್ ಅಂದರೆ ಒಬ್ವಿಯಸ್ಲಿ ಬ್ಯಾಕ್ ಏನು ಡಿಸೈನ್ ಬರುತ್ತೋ, ಫ್ರಂಟ್ ಒಂದು ಸೈಡ್ ಕೂಡ ಅದೇ ಡಿಸೈನ್ ಬರುತ್ತೆ. ನೀವೇ ನೋಡ್ಬೋದು ಫಿನಿಶಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅವರು. ಇದು ಕೂಡ ಫುಲ್ ಮ್ಯಾಂಗೋ. ನಿಮಗೆ ಬೇಕಿದ್ರೆ ಇದಕ್ಕೂ ಬೀಡ್ಸ್ ಹಾಕೊಬೋದು, ಅದೆಲ್ಲ ನನ್ನ ಬ್ಲೌಸಲ್ಲಿ ಹಾಕ್ಸಿದ್ದೆ, ಇವ್ರದ್ರಲ್ಲಿ ಇಲ್ಲ. ನಿಮಗೆ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋ ಪಕ್ಕ ಅದನ್ನು ಮಾಡ್ತೀನಿ ಯಾವ ಥರ ಅಂತ. ಸೊ ಈ ಥರ ಸ್ಟೋನ್ಗಳು ಬೇಕು ಅಂದರೆ ಹಾಕ್ತಾರೆ, ಇಲ್ಲ ನಮಗೆ ಬೇಡ ಅನ್ಸಿದ್ರೆ ಜಸ್ಟ್ ಅಲ್ಲಿ ಕೆಳಗಡೆ ಗೋಲ್ಡ್ ಕಲರ್ದು ಇರುತ್ತಲ್ಲ ಥ್ರೆಡ್ಸು, ಅಷ್ಟಕ್ಕೆ ಬಿಟ್ಬಿಡ್ತಾರೆ. ಸೊ ಇದು ಫಸ್ಟ್ ಬ್ಲೌಸು. ನೆಕ್ಸ್ಟ್ ಬಂದು ಇದು ಆ್ಯಕ್ಚುಲಿ ಇದು ನನ್ನ ಸಿಸ್ಟರ್ದು, ನೀವೇ ನೋಡ್ಬೋದು. ಇದು ಸ್ವಲ್ಪ ಹೆವಿಯಾಗಿದೆ, ಬಟ್ ಇದು ಮೇ ಬಿ 3.5 4 ಆ ರೇಂಜಲ್ಲಿದು. ಸೊ ನೋಡ್ಬೋದು, ಇದು ಏನು ಗೊತ್ತಾ, ನಾವು ನಾರ್ಮಲ್ ಬ್ಲೌಸ್ ಪೀಸ್ ತೊಗೊಂಡ್ರು ಅದರಲ್ಲಿ 2-3 ಕಲರ್ ಮ್ಯಾಚ್ ಮಾಡಿಸಿ ಹಾಕ್ಸೋದ್ರಿಂದ ನಾವು ಬೇರೆ ಸ್ಯಾರೀಸ್ ಕೂಡ ಉಡ್ಬೋದು. ಲೈಕ್ ಪರ್ಟಿಕ್ಯುಲರಾಗಿ ಇದು ಒಂದೇ ಸೀರೆಗೆ ಅಂತೇನಿಲ್ಲ. ಇವಾಗ ಗೊತ್ತಲ್ಲ, ಎಲ್ಲರೂ ಕಾಂಟ್ರಾಸ್ಟ್ ಅಂತಾರೆ, ಪ್ರತಿಯೊಬ್ಬರು ಕಾಂಟ್ರಾಸ್ಟ್. ನಾವು ಅಂದ್ಕೊತೀವಿ ಈ ಸೀರೆಗೂ ಬ್ಲೌಸ್ಗೂ ಸಂಬಂಧನೇ ಇಲ್ಲ ಅಂತ, ಬಟ್ ನೋ, ನಿಜ ತುಂಬ ಚೆನ್ನಾಗಿ. ರನ್ನಿಂಗ್ ಬ್ಲೌಸ್ಗಿಂತ ಕಾಂಟ್ರಾಸ್ಟ್ ಬ್ಲೌಸೇ ತುಂಬ ಚೆನ್ನಾಗಿರೋದು. ಆ್ಯಂಡ್ ನಾನು ಶಾರ್ಟ್ಸ್ ವೀಡಿಯೋ ಮಾಡ್ತಾಯಿದ್ದೀನಿ, ಲೈಕ್ ಗೆಟ್ ರೆಡಿ ವಿತ್ ಮೀ ಥರ ಸ್ಯಾರಿ ಕಲೆಕ್ಷನ್, ಸಿಂಪಲ್ಲಾಗಿ ಹೆಂಗೆ ಮ್ಯಾಚ್ ಮಾಡೋದಂತ. ಸೊ ಅದನ್ನು ನೋಡಿ, ಓಕೆ? ಸೊ ಇದು ಬ್ಲೌಸು. ಇದು ಬಂದು ಇದಕ್ಕೆ ಆ ಥರದ್ದು ಏನು ಹಾಕ್ಸಿಲ್ಲ, ಲೈಕ್ ಅವಾಗೆ ಹೇಳೋದ್ನಲ್ಲ ಆ ಥರ ಸ್ಟೋನ್ ಏನು ಹಾಕ್ಸಿಲ್ಲ, ಬೀಡ್ಸ್ ಹಾಕಿರೋದು, ಗೋಲ್ಡ್ ಕಲರ್ ಬೀಡ್ಸು. ಆಮೇಲೆ ಇದು ಸ್ಯಾರಿ ಬಂದ್ಬಿಟ್ಟು ಈ ಥರನೇ ಬರುತ್ತೆ, ಒಂಥರ ಪೀಕಾಕ್ ಗ್ರೀನ್, ಲೈಟ್ ಪೀಕಾಕ್ ಗ್ರೀನ್ ಥರ. ಅದಕ್ಕಾಗಿ ಅದು ಮತ್ತು ಪಿಂಕ್ ಮ್ಯಾಚ್ ಮಾಡಿ ಹಾಕ್ಸಿರೋದು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಅಂದ್ಕೊಂಡಿದ್ದು ಆಫ್ ಅಂತ, ಬಟ್ ಅವಳು ಫೈನಲ್ಲಾಗಿ ಇಲ್ಲ ನಾನು ಇದನ್ನು ಫುಲ್ ಹೊಲ್ಸ್ಕೊತೀನಿ ಅಂದಿದ್ದಕ್ಕೆ ಇದಿಷ್ಟು ಸಿಂಪಲ್ ಆಯಿತು. ಫಸ್ಟೇ ಫುಲ್ ಅಂತ ಡಿಸೈಡ್ ಮಾಡಿದ್ರೆ ನಾವು ಇಲ್ಲೆಲ್ಲನೂ ಏನಾದರೂ ಹಾಕ್ಸ್ಕೊಬೋದಿತ್ತು. ಸೊ ಅದಕ್ಕೆ ಫಸ್ಟೇ ಡಿಸಿಷನ್ ತೊಗೋಬೇಕು ಯಾವ್ದು ತೊಗೋಬೇಕಂತ. ಲೈಕ್ ನಂಗೆ ಹಾಫ್ ಬೇಕು ಅಂದರೆ ಹಾಫಕ್ಕೆ ತಕ್ಕನಂಗೆ ಅವ್ರು ವರ್ಕ್ ಮಾಡಿಕೊಡ್ತಾರೆ, ಫುಲ್ ಬೇಕಂದರೆ ಅವ್ರು ಸಜೆಸ್ಟ್ ಮಾಡ್ತಾರೆ. 1 ನಿಮಿಷ ಇರಿ, ನಾನು ತೋರಿಸ್ತೀನಿ ಯಾವ ಥರ ಅಂತ. ಹಾಂ, ಸದ್ಯಕ್ಕೆ ಒಂದು ಸುಮ್ಮನೆ ಹಂಗೆ ತೋರಿಸ್ತೀನಿ. ಲೈಕ್ ಈ ಥರ ಮಧ್ಯ ಆದರೂ ಹಾಕ್ತಾರೆ,
ನಮಗೇನಾದರೂ ಫುಲ್ ಬೇಕು ಅಂದರೆ ಇಲ್ಲಿ ಒಂದು 2-3 ಆ ಥರ ಬರೋ ಹಂಗೆ ಹಾಕಿದ್ರೆ ಅದು ಇನ್ನೊಂಚೂರು ಗ್ರ್ಯಾಂಡ್ ಲುಕ್ ಬರುತ್ತೆ. ಇದು ನೋಡಿದ್ರೆ ಬೇಕಾದ್ರೆ ತೀರಾ ಸಿಂಪಲ್ ಅನಿಸುತ್ತೆ. ಬ್ಯಾಕ್ ಫುಲ್ ಡಿಸೈನ್ ಇದೆ, ಫ್ರಂಟ್ಗೂ 1 ಲೈನ್ ಕೊಟ್ಟಿರ್ತಾರೆ, ಬಟ್ ಇದು ನೋಡಿ ಇದು ಫುಲ್ಲು ಖಾಲಿ. ಸೊ ಫಸ್ಟ್ ಡಿಸೈಡ್ ಮಾಡಿದ್ರೆ ಈಸಿ ಆಗಿರುತ್ತೆ. ಆ್ಯಂಡ್ ಇದೊಂದು ಆಬ್ವಿಯಸ್ಲಿ ಇಲ್ಲಿ ಏನು ಬರುತ್ತೋ ಅವ್ರು ರೆಡಿ ಇಟ್ಟಿರ್ತಾರಲ್ಲ ಡಿಸೈನ್ಸ್, ಅದರಲ್ಲಿ ಇತ್ತು ಲೀಫ್ ಥರ. ಸೊ ಅದಕ್ಕೆ ಇದನ್ನು ಹಾಕಿದ್ದಾರೆ. ಈ ಥರ ಇದ್ದರೆ ಚೆನ್ನಾಗಿರುತ್ತೆ ನೋಡಿ, ಏನೂ ಆಗೋದಿಲ್ಲ. ಆ ಥರದಾದ್ರೆ ಒಂಥರ ಪರ್ಸದಂಗೆಲ್ಲ ಫೀಲ್ ಆಗುತ್ತೆ. ಸೊ ಇದು ಸೆಕೆಂಡ್ ಬ್ಲೌಸ್. ಆ್ಯಂಡ್ ಅದಕ್ಕೆ ಡೋರಿ ಒಂದು ಈ ಥರ, ಲೈಕ್ ನನ್ನ ಹತ್ರ ಒಂದು 2-3 ಸ್ಯಾರಿ ಇದೆ, ಬಟ್ ಅವರು ಸ್ಟಿಚ್ ಮಾಡೋರು ಇಲ್ಲ, ನಮಗೆ ಬರೋದಿಲ್ಲ ಆ ಥರ ಎಲ್ಲ. ಸ್ಟಿಚ್ ಮಾಡೋರೆ ಆ ಥರ ಮಾಡೋಕ್ಕಾಗಲ್ಲ ಅಂತ ಏನು ಮಾಡಿದ್ರು, ಈ 2 ಇರುತ್ತಲ್ಲ ಸುಮ್ಮನೆ ಹಿಂಗೆ ಗಮ್ಮಕ್ಕೆ ಹಿಂಗೆ ಪ್ಯಾಚ್ ಮಾಡಿಬಿಟ್ಟಿದ್ರು. ಬಟ್ ನನ್ನ ತಂಗಿಗೆ ಹೊಲ್ದವರೆಲ್ಲ ತುಂಬ ಚೆನ್ನಾಗಿ ಹೊಲ್ದಿದ್ದಾರೆ. ಅವ್ರ ಒಳಗಡೆ ಕಾಟನ್ನೋ ಅವ್ರ ಬಟ್ಟೆ ಏನೋ ಇಟ್ಟು ಈ ಥರ ಮಾಡಿದ್ದಾರೆ. ಸೊ ಇದು ನೋಡಿ ಚೆನ್ನಾಗಿದೆ, ಬಟ್ ನನ್ನ ಚೆನ್ನಾಗಿಲ್ಲ. ನೆಕ್ಸ್ಟ್ ನಾನು ಬ್ಲೌಸ್ ತೋರಿಸಿದಾಗ ಆವಾಗ ನಿಮಗೂ ಗೊತ್ತಾಗುತ್ತೆ. ಆ್ಯಂಡ್ ಇದಂತೂ ನನ್ನ ಫೇವ್ರೆಟ್ ಸ್ಯಾರಿ. ನಾನು ಆಲ್ರೆಡಿ ಒಂದು ಸತಿ ಉಟ್ಟಿದ್ದೀನಿ, ನಂಗೆ ತುಂಬ ಇಷ್ಟ. ನನಗೆ ಆಲ್ಮೋಸ್ಟ್ ಒಂದು 5 ಇಯರ್ಸಿಂದ ಅನ್ಕೊತಾ ಇದ್ದೀನಿ ನಾನು ಈ ಥರ ಒಂದು ವರ್ಕ್ ಹಾಕ್ಸ್ಕೋಬೇಕು ಅಂತ, ಬಟ್ ಅದ್ಯಾಕೋ ಆಗ್ತಾನೇ ಇಲ್ಲ. ಬಿಕಾಸ್ ಇವಾಗ ನಾನು ವರ್ಕ್ ಹಾಕ್ಸ್ಬೇಕು ಅಂದರೆ ಇನ್ನೊಂದು ಸೀರೆ ತೊಗೊಬೇಕು. ಬಿಕಾಸ್ ನಾನು ರೇಷ್ಮೆ ಸೀರೆ ಅಷ್ಟೊಂದು ಉಡೋದಿಲ್ಲ ಅಲ್ಲ, ನಾನು ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಯಾಕೆ ಏನೋ ನಮ್ಮ ಮನೇಲಿ ಫಂಕ್ಷನ್ ಆಯಿತು ಅಂದರೆ ನಾನು ತೊಗೊಂಡಾಗ ಬೇಕಾದ್ರೆ ಇದೇ ಥರ ವರ್ಕ್ ಹಾಕ್ಸೀನಿ. ಬ್ಯಾಕ್ ನೋಡ್ಬೋದು ನೀವು, ಫುಲ್ಲು ನಾಟ್ ವರ್ಕ್. ಇದು ಬ್ಲೌಸಸ್ಸಲ್ಲೇ ಇದು ಕಾಸ್ಟ್ಲಿಯೆಸ್ಟ್ ಬ್ಲೌಸ್ ಹಾಗೆ, ಬಿಕಾಸ್ ಈ ಥರ ಬರುತ್ತಲ್ಲ ಇದನ್ನೆಲ್ಲ ನಾಟ್ ವರ್ಕ್ಸ್ ಅಂತಾರೆ. ಅದು ಕಷ್ಟ ಅಂತೆ ಮಾಡೋದಕ್ಕೆ. ನಾನೇನು ಅಂದ್ಕೊಂಡೆ ಥ್ರೆಡ್ ಅಲ್ವಾ ಈಸಿ ಕಮ್ಮಿ ಇರುತ್ತೆ ಅಂದ್ಕೊಂಡೆ, ಬಟ್ ನೋ, ಇದು ಕಾಸ್ಟ್ಲಿ. ಇದಕ್ಕೆ ಬಂದುಬಿಟ್ಟು ಅವರು ಸ್ವೀಟ್ ಹಾರ್ಟ್ ನೆಕ್ ಥರ ಡಿಸೈನ್, ಲೈಕ್ ಇದಿದೆಯಲ್ಲ, ಒಂದು ನಿಮಿಷ ಸಾರಿ. ಸೊ ಇದಿದೆಯಲ್ಲ, ಇದನ್ನು ಬ್ಯಾಕ್ ಡಿಸೈನ್ ಬಂದುಬಿಟ್ಟು ಸ್ವೀಟ್ ಹಾರ್ಟ್ ಅಂತಾರಂತೆ, ಲೈಕ್ ಹಿಂಗೆ ಬಂದಿರುತ್ತಲ್ಲ ಅದು. ಇದಕ್ಕೂ ಅಷ್ಟೇ ನಾವು ಸ್ಟೋನ್ಸ್ ಹಾಕ್ಸಿಲ್ಲ. ಸ್ಟೋನ್ಸ್ ಹಾಕ್ಸ್ಬಾರ್ದು ಅಂತ ಗೊತ್ತಾದ್ಮೇಲೆ ನಾವು ಯಾವುದಕ್ಕೂ ಆ ಥರ ಹಾಕ್ಸಿಲ್ಲ. ಫಸ್ಟಲ್ಲಿ ನಮ್ಗೆ ಅಷ್ಟು ಗೊತ್ತಿಲ್ದಿರ ಇರೋವಾಗ ನಾವು ಅದನ್ನೆಲ್ಲ ಹಾಕ್ಸ್ಕೊಬಿಟ್ಟಿದ್ದೀವಿ. ಗೊತ್ತಾದ್ಮೇಲೆ ಆಬ್ವಿಯಸ್ಲಿ ಯಾರು ಮಾಡ್ತಾರೆ ಆ ಥರ ಕೆಲಸ ಅಂತ ಅದನ್ನು ಹಾಕಿಸ್ತಾನೆ ಇಲ್ಲ. ಸೊ ಇವಾಗ ನೀವು ನೋಡ್ಬೋದು ಇದು ಎಷ್ಟು ರಾಯಲಾಗಿ ಕಾಣುತ್ತೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಹೆವಿ ವರ್ಕ್ ಅನ್ಸಲ್ಲ, ಬಟ್ ಹೆವಿ ವರ್ಕ್ ಇದು. ಆ್ಯಂಡ್ ನಾವು ಏನಂತಾರೆ ಇನ್ವೆಸ್ಟ್ ಮಾಡೋದೆಲ್ಲ ಸ್ಲೀವ್ಸ್ಗೆ ಜಾಸ್ತಿ. ಬಿಕಾಸ್ ಇದು ನೋಡ್ಬೋದು ನೀವು, ಫುಲ್ ವರ್ಕ್ ಇದೆ, ಫುಲ್ ಕೆಳಗಡೆ ಲೈಕ್ ಫುಲ್ ಸ್ಲೀವ್ಗೆ ಈ ಥರ ಬಂದಿದೆ. ಇಲ್ಲಿ ಸ್ಯಾರಿ ಥ್ರೆಡ್ ಇದೆಯಲ್ಲ ಆ ಕಲರ್ ಆಗಿದೆ ಅಂದರೆ ಗೋಲ್ಡು, ಮತ್ತು ಮಧ್ಯಕ್ಕೆ ಬೀಟ್ಸ್ ಬಂದ್ಬಿಟ್ಟು ಅವ್ರು ಗ್ರೀನ್ ಕಲರ್ ಹಾಕಿದ್ದಾರೆ. ಫಿನಿಶಿಂಗ್ ಮಾತ್ರ ಎಲ್ಲ ಚೆನ್ನಾಗಿದೆ. ಮೇ ಬಿ ನಾವು ಸ್ಟಿಚ್ ಮಾಡಿಸೋರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ, ನಂಗೆ ಗೊತ್ತಿಲ್ಲ. ಒಬ್ಬೊಬ್ರ ಹತ್ರ ಮಾಡಿಸಿದ್ದೀನಿ, ಚೆನ್ನಾಗಿ ಮಾಡಿಲ್ಲ. ಬಟ್ ಥ್ಯಾಂಕ್ ಗಾಡ್ ವರ್ಕ್ ಬ್ಲೌಸನ್ನು ಚೆನ್ನಾಗಿ ಮಾಡ್ಕೊಡೋರು ಸಿಕ್ಕಿದ್ದಾರೆ. ಇದು ನೋಡ್ಬೋದು ಸೇಮ್ ಇದೇ ಥರ, ಬಟ್ ಈ ಥರ ಕುಂದನ್ ವರ್ಕ್ಸ್ ಆ ಥರ ಸ್ಟೋನ್ಸ್ ಏನೂ ಹಾಕಿಲ್ಲ. ನಾರ್ಮಲ್ ಬೀಡ್ಸ್ ಹಾಕಿದ್ದಾರೆ, ಆಮೇಲೆ ಥ್ರೆಡ್ ವರ್ಕ್ ಥರ ಇದು ಮಾಡಿದ್ದಾರೆ. ಚೆನ್ನಾಗಿದೆ, ಲೈಕ್ ಸಿಂಪಲ್ ಬಟ್ ಸ್ಟಿಲ್ ತುಂಬ ಕ್ಯೂಟಾಗಿದೆ. ನೆಕ್ಸ್ಟ್ ನಾವು ಮಮ್ಮಿ ಸಿಕ್ತು. ಇದು ಬಂದು ಮಿಷಿನ್ ವರ್ಕ್, ಹ್ಯಾಂಡ್ ವರ್ಕ್ ಅಲ್ಲ ಮಿಷಿನ್ ವರ್ಕ್. ಬಿಕಾಸ್ ಇದು ತೀರಾ ಸಿಂಪಲ್ ಸ್ಯಾರಿ. ಅದನ್ನೇನಂತಾರೆ ಈ ಸೆಮಿ ಸಿಲ್ಕ್ ಅಂತೆಲ್ಲ ಏನೋ ಅಂತಾರಲ್ಲ, ಆ ಥರ. ಅದಕ್ಕೆ ನಾವು ಹೆವಿ ವರ್ಕ್ ಏನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿಲ್ಲ. ಇದು ಬಂದು 1.5 ಒಳಗಡೆ ಸ್ಟಿಚಿಂಗ್ ಸಮೇತ ಆಗಿದೆ. ಈ ನಡುವೆ ಮಿಷಿನ್ ವರ್ಕು ಹ್ಯಾಂಡ್ ವರ್ಕು ಡಿಫ್ರೆನ್ಸೇ ಗೊತ್ತಾಗಲ್ಲ. ಯಾಕೆಂದರೆ ಮಿಷಿನ್ ವರ್ಕ್ಸಲ್ಲೂ ಅಷ್ಟು ಚೆನ್ನಾಗಿ ಮಾಡೋರಿದ್ದಾರೆ. ಲೈಕ್ ನೀವೆಲ್ಲ ವರ್ಕ್ ಮಾಡ್ಸೋಕೆ ಹೋದಾಗ ಬೇಕಾದ್ರೆ ನೀವು ಕೇಳ್ಬೋದು ನೋಡಿ. ನಂಗೆ ಅದಕ್ಕೂ ಇದಕ್ಕೂ ಏನಕ್ಕೂ ಡಿಫ್ರೆನ್ಸ್ ಅಂತ ಅನ್ನಿಸ್ತದೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ. ಥ್ರೆಡ್ಗಳೆಲ್ಲ ಸ್ವಲ್ಪ ಶೈನಿಂಗ್ ಇದೆ, ಇದೆಲ್ಲ ಅಷ್ಟೊಂದು ಶೈನಿಂಗ್ ಇಲ್ಲ ಥ್ರೆಡ್ಡಲ್ಲಿ. ಸ್ಟಿಲ್ ನೋಡಿದ ತಕ್ಷಣ ವರ್ಕ್ ಹಾಕ್ಸಿದ್ದಾರೆ ಅನ್ನೋ ಫೀಲ್ ಆಗುತ್ತೆ. ಇನ್ನು ಇದು ಕೂಡ ಒಂದು ಈ ಥರ ಲೀಫ್ ಥರ ಕೊಟ್ಟಿದ್ದಾರೆ. ಲೀಫೇ ಅಂದ್ಕೊಳೋಣ, ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಎಷ್ಟೊಂದು ವರ್ಡ್ಸ್ ಮಾತಾಡಬೇಕಂತ ಅಂದ್ಕೊಳ್ತೀನ, ಲೈಕ್ ಸರಿಯಾಗಿ ಮಾತಾಡೋವಾಗ ಎಲ್ಲ ಮರ್ತೇ ಹೋಗ್ಬಿಡುತ್ತೆ. ಓಕೆ ಏನಂತಾರೆ ಅನ್ನೋದೇ ಗೊತ್ತಿಲ್ಲ. ನಾನು ಮೊನ್ನೆ ವೀಡಿಯೋ ಎಡಿಟ್ ಮಾಡೋವಾಗ ನೋಡ್ಕೊಂಡೆ, ಇದಕ್ಕೆ ಮುಂಚೆ ಬಂದಿತ್ತಲ್ಲ ಮೇಕಪ್ ವೀಡಿಯೋ, ನಂಗೆ ಆ ಪ್ರೈಮರ್ ಬರಲಿಲ್ಲ. ಡೈಲಿ ಹಾಕ್ಕೊಳ್ಳೋ ಪ್ರೈಮರೇ ಬೇಗ ಬರಲಿಲ್ಲ. ಅದೇನೋ ವೀಡಿಯೋ ಮಾಡುವಾಗ ಸ್ವಲ್ಪ ನರ್ವಸ್ ಆಗಿ ಹೋಗ್ಬಿಡ್ತೀನಿ. ಅದು ಯಾರೂ ಇರಲ್ಲ, ನಾನು ಒಬ್ಬಳೇ ಇರೋದು ಇಲ್ಲಿ. ಸ್ಟಿಲ್ ನನಗೆ ಅದೇನೋ ಸಡನ್ನಾಗಿ ಭಯ ಆಗಿಬಿಡುತ್ತೆ, ಇಲ್ಲಿ ಯಾರೋ ನನ್ನ ನೋಡ್ತಿದ್ದಾರೆ ಅಂತ. ಸೊ ನೋಡ್ಬೋದು ನೀವು, ಇದೇ ವರ್ಕ್. ಇದನ್ನು ಮಿಷಿನ್ ವರ್ಕ್ ಅಂತ ಯಾರಾದರೂ ಅಂತಾರ. ಫಸ್ಟ್ ಮಿಷಿನ್ ವರ್ಕ್ ಅಂದರೆ ಈಸಿಯಾಗಿ ಗೊತ್ತಾಗೋದು, ಬಟ್ ಈಗ ನಿಜ ಯಾರಿಗೂ ಕಂಡುಹಿಡಿಯೋಕ್ಕೆ ಆಗಲ್ಲ, ಆ ಥರ ಇದೆ. ಈ ಸ್ಯಾರಿಯಲ್ಲಿ ಪಿಂಕು, ಗ್ರೀನು, ಎಲ್ಲೋ, ಗೋಲ್ಡು ಏನೇನೋ ಮಿಕ್ಸ್ ಆಗಿ ಅದಕ್ಕೆ ಅದು ಈ ಕಲರ್ ಬಂದಿದೆ ಬ್ಲೌಸ್. ಸೊ ಇದು ನೆಕ್ಸ್ಟ್ ಬ್ಲೌಸು. ನೀವು ಅಬ್ಸರ್ವ್ ಮಾಡಿದರೆ ಆಲ್ಮೋಸ್ಟ್ ಎಲ್ಲ ಪಿಂಕೆ. ನಂಗೆ ಅರ್ಥ ಆಗಲ್ಲ, ಯಾವುದೇ ಸೀರೆಗಾಗಲಿ ಫಸ್ಟ್ ಪಿಂಕ್ ಕೊಟ್ಬಿಡ್ತಾರೆ. ನಾನೊಂದು ಬ್ಲ್ಯಾಕ್ ಪೋಚಂಪಲ್ಲಿ ಸೀರೆ ತೊಗೊಂಡಿದ್ದೀನಿ, ಅದಕ್ಕೂ ಪಿಂಕ್ ಬಂದಿದೆ. ಸೀರಿಯಸ್ಲಿ
ಯಾಕೆ ಅಂತ ಗೊತ್ತಿಲ್ಲ. ಪಿಂಕ್ 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 ಥ್ಯಾಂಕ್ ಗಾಡ್. ನೆಕ್ಸ್ಟು ಪಿಂಕ್ ಇತ್ತು, ಅದಕ್ಕೆ ಅದನ್ನು ತೊಗೊಂಡಿಲ್ಲ, ನಾನು ಬ್ಲೂ ತೊಗೊಂಡೆ. ನನಗೆ ಕಂಪೇರ್ ಮಾಡಿ ನನ್ನ ತಂಗಿಗೆ ಸಿಕ್ಕಾಪಟ್ಟೆ ಒಳ್ಳೆ ಟೇಸ್ಟ್ ಇದೆ. ನಿಜ ಎಷ್ಟು ಚೆನ್ನಾಗಿ ಹಾಕ್ಸಿದಾಳೆ ವರ್ಕು. ನನ್ನ ಬ್ಲೌಸುಗಳು ನೋಡ್ಕೊಂಡ್ರೆ ನಡುವೆ ಫೀಲ್ ಆಗುತ್ತೆ ಎಷ್ಟು ಸಿಂಪಲಾಗಿ ಹಾಕ್ಸ್ಕೊಬಿಟ್ಟಿದ್ದೀನಿ ಅಂತ. ಬಟ್ ಲಾಸ್ಟ್ ಇಯರು ಆ ಥರ ಮಾಡ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಹಾಕ್ಸ್ಕೊಂಡಿದ್ದೀನಿ ಈ ಸಲ. ಅದಕ್ಕೆ ಮುಂಚೆ ಹಾಕ್ಸಿರೋ ವರ್ಕ್ಸಲ್ಲಿ ಯಾವುದೂ ಅಷ್ಟಿಷ್ಟ ಆಗ್ತಾಯಿಲ್ಲ. ಬಟ್ ಇಟ್ಸ್ ಓಕೆ ಎನಿವೆ. ಹಾಂ, ಇದು ಬಂದು ರಾಯಲ್ ಬ್ಲೂ. ಇದಕ್ಕೆ ಸ್ಯಾರಿ ಬಂದ್ಬಿಟ್ಟು ಈ ಥರ ಸ್ಕೈ ಬ್ಲೂ, ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ಲೈಕ್ ಇದೂ ಈ ಪೀಕಾಕ್ ಕಲರ್ ಬರುತ್ತಲ್ಲ ಆ ಥರ ಗ್ರೀನು ಬ್ಲೂ. ಇದು ನಂಗೆ ತುಂಬ ಇಷ್ಟ ಸೀರೆ, ಬಟ್ ನಾನೇ ಅವತ್ತು ಉಟ್ಟಿಲ್ಲ. ಮೇ ಬಿ ನಾವು ಉಡೋದು ಇಲ್ಲ, ಬಿಕಾಸ್ ಇದು ಸಿಕ್ಕಾಪಟ್ಟೆ ತೂಕ. ಇದು ಎಲ್ಲಿಂದು ನಾವು ರೇಷ್ಮೆ ಸೀರೆ ಎಲ್ಲ ತೊಗೊಳೋದು ಎಲ್ಲಿ, ಬಾಗೇಪಲ್ಲಿನ ಸೀರಿಯಸ್ಲಿ ನಂಗೆ ಗೊತ್ತಿಲ್ಲ. ಅಲ್ಲಿಗೆ ಹೋಗೋದು, ನಾನು ಚಿಕ್ಕವಳಿದ್ದಾಗಿಂದನೂ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ, ಬಟ್ ನಂಗೆ ಅದು ಹೆಸರು ಗೊತ್ತಿಲ್ಲ. ಅಲ್ಲೇ ತೊಗೊಳೋದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೀರೆಗಳು ಮಾತ್ರ ಅಲ್ಲಿ. ಸೊ ಇದು ಕೂಡ ಸ್ವೀಟ್ ಹಾರ್ಟ್ ನೆಕ್ಕೆ, ಬಿಕಾಸ್ ಚೆನ್ನಾಗಿರುತ್ತೆ ಇದು. ಲೈಕ್ ನಾರ್ಮಲ್ ಸ್ಕ್ವೇರು ಆ ಥರದ್ದು ಕಂಪೇರ್ ಮಾಡಿದ್ರೆ ಗೊತ್ತಿಲ್ಲ ಇದನ್ನು ಏನೇನು ಅಂತಾರೋ. ನಮ್ಮ ಟೈಲರ್ ಅದನ್ನು ಸ್ವೀಟ್ ಹಾರ್ಟ್ ಅಂದರು ಅಂತ ನಾವು ಸ್ವೀಟ್ ಹಾರ್ಟ್ ಅಂತ ಅಂದ್ಕೊಂಡಿದ್ದೀವಿ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಬಟ್ ಇದರಲ್ಲಿ ಏನಂದರೆ ಅದು ಅವಳ ಹಾಕ್ಸಿದ್ದಾಳೆ ಇದನ್ನು ಇದರಲ್ಲಿ, ಬಿಕಾಸ್ ಒಂದಕ್ಕೂ ಆ ಥರದ್ದು ಹಾಕ್ಸಿರ್ಲಿಲ್ಲ ನಾನು ಅಂದ್ಕೊಂಡು ಹಾಕ್ಸಿದ್ದಾಳೆ. ಬಟ್ ಚೆನ್ನಾಗಿ ಕಾಣಿಸ್ತಿದೆ. ಆಮೇಲೆ ಚೆನ್ನಾಗಿರಲ್ಲ ಅಷ್ಟೇ. ಎಷ್ಟು ರಾಯಲ್ ಆಗಿದೆ ಅಲ್ಲ, ರಾಯಲ್ ವ್ಯೂ ರಾಯಲ್ ಆಗಿದೆ. ಆ್ಯಂಡ್ ಇದು ಕೂಡ ಫ್ರಂಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಅವಾಗೆ ಹೇಳೋದ್ನಲ್ಲ, ಇನ್ ಕೇಸ್ ಅದು ಫುಲ್ ಫಸ್ಟೇ ಪ್ಲ್ಯಾನ್ ಮಾಡಿದ್ರೆ ಈ ಥರದನ್ನು ನಾವು ಎಷ್ಟು ಕೇಳಿದ್ರು ಅಷ್ಟು ಹಾಕ್ಕೊಡ್ತಾರೆ. ಲೈಕ್ ನಮಗೇನೋ ಹೆವಿ ಬೇಕು ಅಂದರೂ ಹೆವಿ, ಇಲ್ಲ ನಮ್ಗೆ ಅಲ್ಲಲ್ಲಿ ಸಾಕು ಒಂದು 3 to 4 ಅಂದರೂ 3 to 4 ಹಾಕ್ಕೊಡ್ತಾರೆ. ಸೊ ಹಾಗೆ ಇದು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇದು ಆಫ್ ಸ್ಲೀವ್ ಆಗಿರೋದ್ರಿಂದ ತುಂಬ ಚೆನ್ನಾಗೂ ಕೂಡ ಕಾಣುತ್ತೆ. ನಂಗೆ ಆ್ಯಕ್ಚುಲಿ ಫುಲ್ ತೋಳು ಸೆಟ್ಟೇ ಆಗೋಲ್ಲ. ನಂಗೆ ಗೊತ್ತಿದ್ರೆ ನಿಜ ಹೊಲ್ಸ್ಕೊತಾನೆ ಇರಲಿಲ್ಲ. ಮೇ ಬಿ ನನಗೆ 2 ರೇಷ್ಮೆ ಸೀರೆಗೆ ಫುಲ್ ತೋಳ್ಗೆ ವರ್ಕ್ ಹಾಕ್ಸಿರೋದು, ಬಟ್ ನಂಗೆ ಸೆಟ್ಟೇ ಆಗ್ತಿಲ್ಲ. ನಂಗೆ ಆಫ್ ಚೆನ್ನಾಗಿ ಕಾಣಿಸುತ್ತೆ, ಫುಲ್ ಚೆನ್ನಾಗಿ ಕಾಣಿಸಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ಇದು ನೆಕ್ಸ್ಟ್ ಬ್ಲೌಸ್ ಬಂದು ಇದಕ್ಕೆ ಡಿಸೈನು ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ಲೈಕ್ ಈ ಥರ ಕೊಟ್ಟಿದ್ದಾರೆ, ಕಾಣಿಸ್ತಾ ಇದ್ದ. ಎಸ್ ಚೆನ್ನಾಗಿದೆ ಇದೂ. ಬಟ್ ನನ್ನ ತಂಗಿಗೆ ಹೊಲ್ದಿರೋಲ್ಲ, ಚೆನ್ನಾಗಿ ಹೊಲ್ದಿದೆ. ನಾನು ಹಿಂಗೆ ಕ್ಯಾಚ್ ಥರ ಆಗ್ತಾಯಿದ್ದೀನಿ, ಪರವಾಗಿಲ್ಲ. ಎನಿವೇ ಬೆಡ್ ಮೇಲೆ ಬೀಳ್ತಾ ಇದೆ. ಇದು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ, ಓಕೆ. ನಾನು ಜಸ್ಟ್ ಐಡಿಯಾ ಪರ್ಪಸ್ಸಿಗೆ ನಾನು ತೊಗೊಂಬಂದಿದ್ದೀನಿ. ಫಸ್ಟ್ ಅದೇ ಸಿಕ್ತು ಅಂತ ಅದನ್ನೇ ತೋರಿಸ್ತಿದ್ದೆ. ಎಸ್ ನೆಕ್ಸ್ಟ್ ಬಂದು ಇದೊಂದು ಮೆರೂನ್ ಕಲರ್ ಬ್ಲೌಸ್, ಮೆರೂನ್ ಅದು ರೆಡ್ ಯಾವುದೋ ಒಂದು, ಇದಕ್ಕೆ ವೈಟ್ ಕಲರಲ್ಲಿ ಮಾಡಿಸಿರೋದು. ಇಲ್ಲಿ ಇದೇನಿದು, ಸೊ ಈ ಸ್ಲೀವ್ಸಿಗೆ ಬಂದು ಪೀಕಾಕ್ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು. ಸೀರಿಯಸ್ಲಿ ನಂಗೆ ವರ್ಕ್ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾಯಿತ್ತು. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಯಾವುದಕ್ಕೂ ಬಜೆಟ್ ಹೇಳಿಲ್ಲ, ಬಟ್ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಎಲ್ಲನೂ ಅಂಡರ್ 5K, ಓಕೆನಾ. ಯಾವುದೂ ತೀರಾ ಎಕ್ಸ್ಪೆನ್ಸಿವ್ ಇಲ್ಲ, ಎಲ್ಲ ಅಂಡರ್ 5Kನೇ. ಸೊ ನಂಗೆ ಎಕ್ಸಾಕ್ಟಾಗಿ ಗೊತ್ತಿರೋದು ಮಾತ್ರ ಪ್ರೈಸಸ್ನ ಮೆನ್ಷನ್ ಮಾಡಿದ್ದೀನಿ. ನಿಮ್ಗೇನಾದರೂ ಪರ್ಟಿಕ್ಯುಲರಾಗಿ ಇದೇ ಬ್ಲೌಸ್ ಪ್ರೈಸ್ ಬೇಕು ಅಂದರೆ ಹೇಳಿ, ನಾನು ಅಟ್ಲೀಸ್ಟ್ ಕೇಳ್ಬಿಟ್ಟಾದರೂ ಹೇಳ್ತೀನಿ, ಓಕೆನಾ. ಹೇಳಿ ಅಂದರೆ ಕಮೆಂಟ್ ಮಾಡಿ. ಸೊ ನಾನು ತಿಳ್ಕೊಂಡು ಹೇಳ್ತೀನಿ. ಸೊ ಇದೊಂದು ಹಿಂದೆ ಈ ಥರ ದೊಡ್ಡದೊಂದು ನವಿಲು ಹಾಕಿದ್ದಾರೆ, ಅದಕ್ಕೆ ಇಲ್ಲಿ ಚಿಕ್ಕ ನವಿಲು ಹಾಕಿದ್ದಾರೆ. ಸೊ ಚೆನ್ನಾಗಿತ್ತಲ್ಲ. ಆ್ಯಕ್ಚುಲಿ ನಾನು ಈ ನಡುವೆ ತುಂಬ ವ್ಲಾಗ್ಸ್ ನೋಡ್ತಾ ಇದ್ದೀನಿ, ನನ್ನದೆಲ್ಲ ಬೇರೆಯವ್ರದೆಲ್ಲ, ಲೈಕ್ ಕಂಟೆಂಟ್ ಯಾವ್ಯಾವ ಥರ ಮಾಡ್ತಾರೆ ಅಂತೆಲ್ಲನೂ. ಸೊ ಅದರಲ್ಲಿ ನಾನು ನೋಡಿರೋದ್ರಲ್ಲಿ ಒಬ್ಬರು ಲಿಪ್ಸ್ಟಿಕ್ ಕಲೆಕ್ಷನ್ ಮಾಡಿದರು. ನಿಮ್ಗೇನಾದ್ರು ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ ಬೇಕಿದ್ರೆ ಕಮೆಂಟ್ ಮಾಡಿ, ಅದು ಮಾಡ್ತೀನಿ. ಬಿಕಾಸ್ ನಾನು ಮೊನ್ನೆ ಏನೇನಿದೆ ಅಂತ ತೋರಿಸಿದ್ದೀನಿ ಅಷ್ಟೇ, ಬಟ್ ಹೆಂಗಿದೆ ಅಂತ ಯಾವುದೂ ತೋರಿಸಿಲ್ಲ. ಸೊ ನಿಮ್ಗೇನಾದ್ರು ನನ್ನ ಲಿಪ್ಸ್ಟಿಕ್ ಕಲೆಕ್ಷನ್ ಬೇಕಿದ್ದರೆ ಹೇಳಿ, ತೋರಿಸ್ತೀನಿ. ಆ್ಯಂಡ್ ನನ್ನ ಹತ್ರ ಲಿಪ್ಸ್ಟಿಕ್ ಪ್ಯಾಲೆಟ್ ಕೂಡ ಇದೆ. ಇನ್ ಕೇಸ್ ಬೇಕಿದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋ ಅದು ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಆ್ಯಸ್ ಯೂಶ್ವಲ್ ಪಿಂಕ್, ಇದು ನಮ್ಮ ಮಮ್ಮಿದು. ಸೊ ನಮ್ಮ ಮನೇಲಿ ವರ್ಕ್ ಅಂತ ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ನಮ್ಮಮ್ಮ. ಲೈಕ್ ನಾನು ನನ್ನ ತಂಗಿಗೆಲ್ಲ ಕಂಪೇರ್ ಮಾಡಿದೆ, ಬಿಕಾಸ್ ಅವಾಗೆಲ್ಲ ನಾವು ಡಿಸೈನರ್ ಸ್ಯಾರಿ ತೊಗೊತಾ ಇದ್ವಿ ಅಷ್ಟೇ. ಸೊ ನಾನು ಹೇಳಿದ್ನಲ್ಲ ನಂದು ಟೇಸ್ಟ್ ಇಲ್ಲ ಅಂತ. ನೆಕ್ಸ್ಟ್ ಬ್ಲೌಸ್ ಕಲೆಕ್ಷನ್ ನಂದು ಮಾಡ್ತೀನಿ ನೋಡಿ. ನಾರ್ಮಲ್ ಸ್ಲೀವ್ಸ್, ಹಾಫ್ ಸ್ಲೀವ್ಸ್ ಅಷ್ಟೇ, ಅದ್ರಲ್ಲಿ ವರ್ಕ್ ಇರುತ್ತೆ. ನಮ್ಮಮ್ಮ ಎಷ್ಟು ಚೆನ್ನಾಗಿ ಡಿಸೈನ್ ಇಕ್ಸ್ಕೊಂಡಿದೆ ಇಲ್ಲಿ ನೋಡಿ. ಈ ಥರ ವೀಕ್ ಕಟ್ ಥರ ಬಂದು ಈ ಥರ ಬಂದು. ಸೊ ಇದೆಲ್ಲ ಮ್ಯಾಂಗೋ ಡಿಸೈನು. ಇದು ಆಬ್ವಿಯಸ್ಲಿ ನಾನು ಹೇಳಿದ್ನಲ್ಲ, ಬಟ್ ಇದನ್ನು ತೆಗಿಯೋಕ್ಕೂ ಆಗೋಲ್ಲ ಅನ್ಸುತ್ತೆ. ಇಲ್ದಿರ ತೆಗೆದು ಬಿಡ್ತಾಯಿದ್ವಿ. ಸೀರಿಯಸ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಹಳೇದಾದ್ಮೇಲೆ ಚೆನ್ನಾಗಿರಲ್ಲ. ನನಗೆ ಗೊತ್ತಿಲ್ಲ ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇತ್ತೋ ಇಲ್ಲೋ. ಹಳೇದಾದರೆ ಚೆನ್ನಾಗಿ ಕಾಣಿಸಲ್ಲ, ಫುಲ್ ರಫಾಗಿ ಹೋಗ್ಬಿಟ್ಟಿದೆ. ಇಲ್ಲಿ ನೋಡಿ ನನ್ನ ಬಟ್ಟೆಗೆ ಸಿಕ್ಕಾಕೊಂತಾಯಿತು, ಬಿಕಾಸ್ ನಂದು ಥ್ರೆಡ್ ವರ್ಕ್ ಆಗಿರೋದ್ರಿಂದ. ಸೊ ನೀವು ನೋಡ್ಬೋದು, ಇದು ತುಂಬ ಸಿಂಪಲ್ಲಾಗಿದೆ, ಬಟ್ ಚೆನ್ನಾಗಿದೆ. ಈ ಸ್ಯಾರಿ ಬಂದ್ಬಿಟ್ಟು ಬರೀ ಕ್ರೀಮ್ ಆ್ಯಂಡ್ ಪಿಂಕ್ ಅಷ್ಟೇ. ಬಟ್ ಅವರು ಸ್ವಲ್ಪ ಗ್ರೀನ್ ಅಲ್ಲಲ್ಲಿ
ಸ್ವಲ್ಪ ಎಲ್ಲೋ ಇಷ್ಟ ಅಂದರೆ ಗೋಲ್ಡು ಆ ಥರದ್ದು ಮೆನ್ಷನ್ ಮಾಡಿದ್ದಾರೆ, ಚೆನ್ನಾಗಿದೆ. ಬಟ್ ಇದು ತುಂಬ ಹಳೇದು, ಬಟ್ ನಮ್ಮ ಮಮ್ಮಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರಲ್ಲ ಅದಕ್ಕಾಗಿ ಇದು ಚೆನ್ನಾಗಿದೆ ಅಷ್ಟೇ. ಇನ್ನೊಂದು ಇದು ಬ್ಲೂ ಕಲರ್ ಸ್ಯಾರಿ, ಇದು ಯಾರ್ದು ಗೊತ್ತಿಲ್ಲ ನನಗೆ, ನಂದೇನೋ ಏನೋ. ಆ್ಯಕ್ಚುಲಿ ಯಾಕೆ ಅಂದರೆ ಈ ಥರ ಸೇಮ್ ಕಲರ್ ಸೇಮ್ ಡಿಸೈನಲ್ಲಿ ನಂದು ನಮ್ಮ ಮಮ್ಮಿದು ಎರಡೂ ಇದೆ, ಬಟ್ ನನಗೂ ಸೀರಿಯಸ್ಲಿ ಗೊತ್ತಿಲ್ಲ ಇದು ನಂದು ನಮ್ಮ ಮಮ್ಮಿದ ಅಂತ. ಸರಿ ಬಿಡಿ, ಯಾರ್ದು ಹೋಗ್ಬಾರ್ದು. ಆ್ಯಂಡ್ ಇದಕ್ಕೆ ನೋಡ್ಬೋದು ನೀವು ಸಿಂಪಲ್ಲಾಗಿ ಒಂದು ಫ್ಲವರ್ ಹಾಕಿರೋದು ಅಷ್ಟೇ, ಚೆನ್ನಾಗಿರೋದು. ನಂಗೆ ಈ ಥರ ಇಷ್ಟ. ನನಗೆ ತುಂಬ ಹೆವಿ ಇಷ್ಟ ಆಗಲ್ಲ, ಬಟ್ ಅದೊಂದು ಇಷ್ಟ ಆಯ್ತು ಅಷ್ಟೇ. ನಂಗೆ ಅಷ್ಟು ವರ್ಕಲ್ಲೂ ನಂಗೆ ಅದು ಒಂದೇ ಇಷ್ಟ ಆಗಿರೋದು, ಯಾಕೆ ಅಂತ ಗೊತ್ತಿಲ್ಲ. ಅವಾಗೆ ತೋರಿಸಿದ್ನಲ್ಲ ಪಿಂಕ್ ಕಲರ್ದು ಅದು. ಸೊ ಅದಕ್ಕೆ ಈ ಥರ ಲೈಕ್ ಏನೋ ಹಿಂಗೆ ಫ್ಲವರ್ ಪಾಟ್ ಥರ ಬಂದಿದೆ. ಆ್ಯಂಡ್ ಇದು ಬಂದು ಒಂದು ಹಾಫ್ ಫ್ಲವರ್ ಥರ ಅನಿಸುತ್ತೆ ಡಿಸೈನು. ಸೊ ಇಷ್ಟೇ ಸಿಂಪಲಾಗಿ. ಆ್ಯಂಡ್ ಆಬ್ವಿಯಸ್ಲಿ ಫ್ರಂಟ್ಗೆ ಈ ಡಿಸೈನ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದು ಇದ್ರದ್ದು ಸ್ಟೋರಿ ಅಂದು ಹೇಳಲೇಬೇಕು. ಇದರ ಸ್ಯಾರಿ ಬಂದುಬಿಟ್ಟು ಹಿಂಗೆ ಗ್ರೀನ್ ಆ್ಯಂಡ್ ಕಾಪರಲ್ಲಿ ಬಂದಿತ್ತು, ರನ್ನಿಂಗ್ ಬ್ಲೌಸ್ ಕೂಡ ಬಂದಿತ್ತು. ಬಟ್ ನಮ್ಮಮ್ಮಂಗೆ ಅದು ಇಷ್ಟನೇ ಇರಲಿಲ್ಲ. ಸೀರೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಬ್ಲೌಸ್ ಇಷ್ಟ ಆಗಿಲ್ಲ. ಅವ್ರು ಹೊಲ್ಸೋಕ್ಕೂ ರೆಡಿ ಇರಲಿಲ್ಲ. ಬ್ಲೌಸ್ ಸಿಗೋವರೆಗೂ ನಾನು ಬೇರೆ ಹೊಲ್ಸೋದೇ ಇಲ್ಲ ಅಂತ ಅಂದರು. ನಾವು ಚಿಕ್ಕಪೇಟೆ ಫುಲ್ಲು ಹುಡುಕಿದ್ದೀವಿ, ಆಮೇಲೆ ನಮ್ಗೆ ಎಲ್ಲೂ ಸೆಟ್ ಆಗಿಲ್ಲ. ಗೋಲ್ಡ್ ಕಲರ್ ನೋಡ್ತೀವಿ, ಇನ್ನು ಗ್ರೀನ್ ಕಲರ್. ನಮ್ಮ ಪಿಂಟ್ರೆಸ್ಟಲ್ಲಿ ಗೂಗಲಲ್ಲಿ ಎಲ್ಲ ನೋಡಿದೆ ಗ್ರೀನ್ಗೆ ಯಾವ್ಯಾವ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ. ಬಟ್ ನಮಗೇನಂದರೆ ನಮಗೆ ಆ ಸೀರೆಯಲ್ಲೇ ಗ್ರೀನ್ ಆ್ಯಂಡ್ ಕಾಪರ್ ಮಿಕ್ಸ್ ಆಗಿರೋದ್ರಿಂದ ನಮಗೆ ಅದಕ್ಕೆ ಬೇಕಾಗಿತ್ತು, ಸ್ವಲ್ಪ ಶೈನಿಂಗ್ ಥರದಲ್ಲಿ. ಫೈನಲಾಗಿ ಒಂದು ಚಿಕ್ಕಪೇಟೆಯಲ್ಲಿ ಮ್ಯಾಚಿಂಗ್ ಸೆಂಟರ್ ಇದೆ, ನಂಗೆ ನೇಮ್ ಗೊತ್ತಿಲ್ಲ. ನಾವು ಯಾವಾಗ ಅಲ್ಲೇ ಹೋಗೋದು, ಏನೇನೋ ಮಧ್ಯ ನೋಡ್ಕೊಂಡು ಹೋಗ್ತಾ ಲಾಸ್ಟಾಗಿ ಅಲ್ಲೋದ್ರೆ ಅಲ್ಲಿ ಸಿಕ್ತು. ಇದು ಬಂದ್ಬಿಟ್ಟು ಒಂದು ಕಾಪರ್ದು ಶೈನಿಂಗ್ ಬಟ್ಟೆ. ಸೊ ಅಲ್ಲಿ ನಾವು ಮೆಟೀರಿಯಲ್ ತೊಗೊಂಡ್ಬಂದ್ರಿ, ಇದು ಎಕ್ಸಾಕ್ಟಾಗಿ ಆ ಸೀರೆಗಾಗುತ್ತೆ ಅಂತ. ಬಟ್ ಸೀರೆ ತೋರಿಸ್ತಾ ಇಲ್ಲ, ಜಸ್ಟ್ ನಾನು ಡಿಸೈನ್ ವರ್ಕ್ ಬ್ಲೌಸಸ್ ತೋರಿಸೋಣ ಅಂತ ಅಂದ್ಕೊಂಡಿದ್ನಲ್ಲ ಅಂತ. ಅದಕ್ಕೆ ನಾವು ಡಾರ್ಕ್ದು ಬಾಟಲ್ ಗ್ರೀನ್ ಕಲರ್ ವರ್ಕ್ ಮಾಡಿಸಿದ್ದೀವಿ, ಆ್ಯಂಡ್ ಸ್ವಲ್ಪ ಕ್ರೀಮ್ ಕಲರ್ ಹಾಕ್ಸಿದ್ದೀವಿ. ಆ್ಯಂಡ್ ಆಬ್ವಿಯಸ್ಲಿ ಇನ್ನೆಲ್ಲ ಕಾಪರ್ ಕಲರ್. ಎಷ್ಟು ಚೆನ್ನಾಗಿ ಸೆಟ್ ಆಯಿತು ಅಂದರೆ ಇದು ತುಂಬ ಚೆನ್ನಾಗಿ ಸೆಟ್ ಆಗಿದೆ. ಬಟ್ ಅದರ ಫೋಟೋ ಇಲ್ಲ, ಬಿಕಾಸ್ ಇದು 1 ಇಯರ್ ಬ್ಯಾಕ್ ಸ್ಟಿಚ್ ಮಾಡಿಸಿರೋದು. ನಾನು ಫೋನ್ ತೊಗೊಂಡ ಮೇಲೆ ಇದ್ರ ಫೋಟೋ ಇನ್ನೂ ಬಂದಿಲ್ಲ, ಅದಕ್ಕೆ ಇಲ್ದಿರೋ ಒಂದು ಪಿಕ್ ಇನ್ಸರ್ಟ್ ಮಾಡಿಬಿಡ್ತಾಯಿದ್ದೆ. ಸೊ ನೀವೇ ನೋಡ್ಬೋದು, ಇದು ಮಿಷಿನ್ ವರ್ಕ್, ಇದು ಕರೆಕ್ಟು ಮಿಷಿನ್ ವರ್ಕ್ ಇದು. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಿಜ. ನನಗೆ ಇದು ಇದನ್ನು ಹಾಕ್ಸ್ಕೊಂಡು ಬಂದ್ರಲ್ಲ, ನಾನು ಹೋಗಿರಲಿಲ್ಲ ಸ್ಟಿಚಿಂಗ್ಗೆ, ಅವರು ಮಾತ್ರ ಹೋಗಿದ್ರು. ಇದಕ್ಕೇನಕ್ಕಮ್ಮ ಬೇಕಿತ್ತು ಹ್ಯಾಂಡ್ ವರ್ಕು ಇಷ್ಟೊಂದು ಕಾಸ್ಟ್ಲಿ ಕೊಟ್ಟು, ಬಿಕಾಸ್ ಈ ಥರದ್ದೆಲ್ಲ ಮ್ಯಾಕ್ಸಿಮಮ್ 2.5 3 ಆಗುತ್ತೆ ಈಗ ಅಂತಂದರೆ. ಇದು ಹ್ಯಾಂಡ್ ವರ್ಕ್ ಅಲ್ಲ ಮಿಷಿನ್ ವರ್ಕು ಅಂದರು. ಆಮೇಲೆ ಗೊತ್ತಾಗಿದೆ ನನಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ತೀರಾ ಆ್ಯಕ್ಚುಲಿ ಏನು ಗೊತ್ತಾ, 1200 300ಗೂ ಮಿಷಿನ್ ವರ್ಕ್ ಬಂದುಬಿಡುತ್ತೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಶಾಪಲ್ಲಿ ಕೇಳಿ, ಅವರೇ ಹೇಳ್ತಾರೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಒಂದು ಮೆಟೀರಿಯಲ್ ತೋರಿಸ್ತಾ ಇದ್ದೀನಿ. ಈ ಬಜೆಟ್ಗೆ ಇದು ನಿಜ ವರ್ತ್. ಇದು ನಾನು ತೊಗೊಂಡಿದ್ದು ಬಂದು ಮೀಶೋ ಅಲ್ಲಿ, ಯಾವಾಗೋ ಶಾರ್ಟ್ಸಲ್ಲಿ ಹಾಕಿದೆ. ಬಟ್ ನಾನು ಇನ್ನೂ ಸ್ಟಿಚ್ ಮಾಡಿಸಿಲ್ಲ, ಇವಾಗ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ನೋಡ್ಬೋದು, ಅದು ಯಾವುದಾದ್ರು ವರ್ಕ್ ಇದೆಯಲ್ಲ ಅದೇ ಥರ ಬಂದಿದೆ ಇದು. ಸೀರಿಯಸ್ಲಿ ಒಂದು 500 ರೂಪೀಸ್ಗೆ ಮೆಟೀರಿಯಲ್ ವರ್ಕ್ ಯಾರು ಹಾಕ್ಕೊಡ್ತಾರೆ. ಆ್ಯಂಡ್ ಇದು ಮೆಟೀರಿಯಲ್ ಕೂಡ ಚೆನ್ನಾಗಿದೆ. ಕಮೆಂಟ್ ಮಾಡಿ, ಲಿಂಕ್ ಬೇಕಿದ್ರೆ ನಾನು ಶೇರ್ ಮಾಡ್ತೀನಿ. ಸೊ ನೀವೇ ನೋಡ್ಬೋದು, ಒಬ್ವಿಯಸ್ಲಿ 500ಗೆ ಇಷ್ಟು ಹೆವಿ ವರ್ಕ್ ಯಾರು ಹಾಕ್ಕೊಡ್ತಾರೆ. ಸೊ ಇದು ಬ್ಯಾಕ್ದು, ನನಗೆ ಗೊತ್ತಾಗ್ತಲ್ಲ ಕಾಣಿಸ್ತಾ ಇತ್ತ ಅಂತ, ಬಿಕಾಸ್ ನಾನು ಬ್ಯಾಕ್ ಕ್ಯಾಮ್ರಲ್ಲಿ ಮಾಡ್ತಾರೋದ್ರಿಂದ. ಸೊ ಇದು ಬ್ಯಾಕದು. ಆ್ಯಂಡ್ ಇದು ಸ್ಲೀವ್ಸ್ಗೆ ಇದೊಂದು, ಆಮೇಲೆ ಈ ಕಡೆ ಒಂದು ಕೊಟ್ಟಿರ್ತಾರಲ್ಲ. ಸೊ ಇದೆರಡು ಸ್ಲೀವ್ಸ್ಗೆ. ಆ್ಯಂಡ್ ಇದು ಫ್ರಂಟ್ ಇಲ್ಲಿಗೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇದು. ನಾನು ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡು ತೆಗೆದೆ. ಮೀಶೋದ ಬೇಕಿದ್ರೆ ಲಿಂಕ್ ಕೇಳಿ, ಬೇಕಾದ್ರೆ ನಾನು ಪ್ರೊವೈಡ್ ಮಾಡ್ತೀನಿ. ಬಿಕಾಸ್ ಸಿಕ್ಕಾಬಡೆ ಚೆನ್ನಾಗಿದೆ. ಇಲ್ಲ ಮೀಶೋಲ್ಲೇ ನೀವೇ ವರ್ಕ್ ಬ್ಲೌಸ್ ಪೀಸ್ ಅಂತ ಕೊಟ್ಬಿಟ್ರೆ ಸಾಕು, ಸೂಪರಾಗಿದ್ದಾವೆ. ನನಗೆ ಬ್ಲ್ಯಾಕ್ ಒಂದು ತುಂಬ ಇಷ್ಟ ಆಯಿತು, ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಬಟ್ ನನ್ನ ಹತ್ರ ಬ್ಲ್ಯಾಕಿಗೆ ಯಾವುದೂ ಸೀರೆ ಇಲ್ಲ, ಅದಕ್ಕಾಗಿ ತೊಗೊತಲ್ಲ. ಬಟ್ ಕಲೆಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ ಮೀಶೋಲಿ. ಯಾರಿಗಾರು ಬೇಕಿದ್ರೆ ಒಬ್ವಿಯಸ್ಲಿ ತರಿಸ್ಕೊಳ್ಳಿ. ತುಂಬ ಅಂದರೆ ತುಂಬ ಕಲರ್ಸ್ ಇದೆ. ನಂಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ, ಅದಕ್ಕಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅಷ್ಟೇ, ಇವತ್ತಿಗೆ ಈ ವಿಡಿಯೋ ಎಂಡ್ ಮಾಡ್ತೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಗೆ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ, ಓಕೆನಾ. ಎಷ್ಟು ರಿಕ್ವೆಸ್ಟಿಂಗಾಗಿ ಕೇಳ್ತಾ ಇದ್ದೀನಿ, ಆದರೂ ನೀವು ಸಬ್ಸ್ಕ್ರೈಬ್ ಮಾಡಲ್ಲ, ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ, ಯಾಕೆ? ಓಕೆ, ಜೋಕ್ಸ್ ಅಪಾರ್ಟ್. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಥ್ಯಾಂಕ್ ಯು ಸೋ ಮಚ್.